ಯಾವ ದೇವಸ್ಥಾನಗಳ ಸುತ್ತಮುತ್ತ ಗಲೀಜಿದೆಯೋ, ಮಲಿನತೆ ಇದೆಯೋ, ಎಲ್ಲಿ ಸ್ವಚ್ಛತೆ ಇಲ್ಲವೋ ಅಲ್ಲಿ ಭಗವಂತನಿರುವುದಿಲ್ಲ. ತುಂಬ ಸೈಲೆಂಟ್ ಆಗಿದೆ, ಒಳ್ಳೆ ಬ್ರೀಸು ನೋಡಿ, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಯಾವ ದೇವಸ್ಥಾನಗಳ ಸುತ್ತಮುತ್ತ ಗಲೀಜಿದೆಯೋ, ಮಲಿನತೆ ಇದೆಯೋ, ಟಾಯ್ಲೆಟ್ಗಳು ಕ್ಲೀನ್ ಇಲ್ವೋ ಆ ದೇವಸ್ಥಾನಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲಿ ಸ್ವಚ್ಛತೆ ಇಲ್ಲವೋ ಅಲ್ಲಿ ಭಗವಂತನಿರುವುದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಆದರೂ ನೀವು ಅಲ್ಲಿ ಹೋಗ್ತೀರಿ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅಂಧಕಾರ ತುಂಬಿರುತ್ತೆ. ಭಕ್ತಿ ಇದ್ದಾಗ ಅಲ್ಲಿ ಹೋದಾಗ ಪ್ಲೆಸೆಂಟ್ ಫೀಲ್ ಇರಬೇಕು, ಒಂಥರ ಖುಷಿ ಆಗಬೇಕು. ದೇಹದ ಕಶ್ಮಲವನ್ನು ಹೊರಹಾಕಲು ಹೋಗುವ ಸ್ಥಳ ಪ್ಲೆಸೆಂಟಾಗಿರಬೇಕು. ಸೊ ನಾವು ದೇವಸ್ಥಾನಕ್ಕೆ ಹೋಗುವುದು ಮನಸ್ಸಿನ ಕಶ್ಮಲವನ್ನು ಹೊರಹಾಕಲು, ಮನಸ್ಸಿನಲ್ಲಿ ತುಂಬಿರತಕ್ಕಂಥ ರಾಗ, ದ್ವೇಷಗಳು, ನೋವುಗಳು ಎಲ್ಲವನ್ನು ಹೊರಹಾಕಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಆ ಸ್ಥಳ ಗರ್ಭಗುಡಿ, ಸುಂದರವಾಗಿ ಮಾಡಿರ್ತಾರೆ. ಸೊ ದೇಹದ ಕಶ್ಮಲ ಹೋಗಲು ಕೂಡ ಅದೇ ಥರ ಸ್ಥಳ ಕ್ಲೀನಾಗಿರಬೇಕು, ಮನಸ್ಸು ಖುಷಿಯಾಗಿರಬೇಕು. ನಾವು ನಮ್ಮ ಯೋಗ ವಿದ್ಯಾರ್ಥಿಗಳ ಜೊತೆ ಒನ್ ಡೇ ಟ್ರಿಪ್ ಹೋಗಿದ್ವಿ. ಮಾವನೂರಿನ ಹತ್ತಿರ ಶ್ರೀ ಬೆಟ್ಟದ ಮಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ಕ್ಲೀನಾಗಿದೆ, ಮೇಲ್ಗಡೆ ನಿಂತ್ಕೊಂಡ್ರೆ ಆ ಪ್ಲೆಸೆಂಟ್ ಬ್ರೀಸ್ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ಸ್ಮಾಲ್ ಬೈಟು. ನಮ್ಮ ಯೋಗ ಸ್ಟೂಡೆಂಟ್ಸ್ ಜೊತೆ ಹಾಸನದ ಹತ್ರ ಮಾವನೂರು ಮಲ್ಲೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಸುಮ್ಮನೆ ಸ್ಮಾಲ್ ಬೈಟ್ ನೋಡಿ. ನಮ್ಮ ಸುತ್ತಮುತ್ತಲ ಕರ್ನಾಟಕದಲ್ಲಿ ಎಂಥ ಅದ್ಭುತವಾದ ಸ್ಥಳಗಳಿದೆ ಅಂದರೆ ಅಷ್ಟು ತುಂಬ ಸೈಲೆಂಟ್ ಆಗಿದೆ, ಒಳ್ಳೆ ಬ್ರೀಸು ನೋಡಿ, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಅದ್ಭುತವಾಗಿದೆ. ಈ ಕಡೆ ವಿಸಿಟ್ ಮಾಡಿ. ನಾವು ಹೀಗೆ ನೋಡ್ತಾ ಇರ್ತೀವಿ, ಕೆಲವು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಒಂದೊಂದು ಮೆಡಿಟೇಷನ್ ಹಾಲ್ ಕಟ್ಟಿದ್ರೆ ವಂಡರ್ಫುಲ್. ಕಂಪಲ್ಸರಿ ಪೂಜೆ ಮಾಡಿದವರು, ಹರಕೆ ಹೊತ್ಕೊಂಡವ್ರಿಗೆ ಖಂಡಿತವಾಗಿ ಒಂದು ದಿನ ನೀವು ಧ್ಯಾನ ಶಿಬಿರವನ್ನು ಅಟೆಂಡ್ ಮಾಡಬೇಕು ಅಂತ ಏನೋ ಶಾಸ್ತ್ರ ಮಾಡಿದ್ದಿದ್ರೆ ಮೌಢ್ಯಗಳು ಕೊನೆಯಾಗಿ ಭಕ್ತಿಯ ಜೊತೆಗೆ ಸತ್ಯದ ಅರಿವಾಗ್ತಾ ಇತ್ತು. ಅದಕ್ಕೋಸ್ಕರ ಸ್ಮಾಲ್ ಬೈಟ್ ಮಾಡಿದ್ದೀನಿ. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಐ ಆಮ್ ನಾಟ್ ಎ ಟೂರ್ ಗೈಡ್, ನೆನ್ಪಿಟ್ಕೊಳ್ಳಿ. ವಾಸ್ತವ ಸತ್ಯವನ್ನು ತಿಳಿಸ್ತಕ್ಕಂಥ ಮನಸ್ಥಿತಿ ಅಷ್ಟೇ. ಹಾಗೇ ನೋಡಿ ಎಷ್ಟು ಚೆನ್ನಾಗಿದೆ. ಆ ದೇವರೇನು ಜಾಸ್ತಿ ಪಾಪ ಅಲಂಕಾರ ಇಲ್ಲ, ಚಿಕ್ಕದಾಗಿದೆ. ಬಡ ದೇವಸ್ಥಾನ ಅಂತ ಕಾಣುತ್ತೆ, ದೊಡ್ಡ 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 ಅಲಂಕಾರಗಳೆಲ್ಲ, ಹೋಮ ಹವನಗಳೆಲ್ಲ ಏನಿಲ್ಲ. ಒಂದು ಅದ್ಭುತವಾದ ಸ್ಥಳ. ಆವಾಗ ನನಗೆ ಅಲ್ಲಿ ಅನಿಸ್ತು, ಇಲ್ಲಿ ಒಂದು ಧ್ಯಾನ ಮಂದಿರ ಇದ್ದಿದ್ರೆ ಎಷ್ಟು ಅದ್ಭುತವಾಗಿರೋದು. ಸುತ್ತಮುತ್ತಲಿನವರೆಲ್ಲ ಬಂದು ಒಂದೊಂದು ದಿನ ಧ್ಯಾನ ಕಲ್ತ್ಕೊಂಡು ಧ್ಯಾನ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ಹೋದರೆ ಅವರಲ್ಲಿ ಭಕ್ತಿಯ ಜೊತೆಗೆ ಸಂಸ್ಕಾರ, ಮನಸ್ಸನ್ನು ಖಾಲಿ ಮಾಡುವ ವಿಧಾನ, ನೆಮ್ಮದಿಯಾಗಿ ಬದುಕುವ ಕಲೆಯನ್ನು ಕಲಿಯುವಂತಕ್ಕಂಥ ಸ್ಥಳ ಅನಿಸ್ತು. ಅಷ್ಟು ಖುಷಿ ಆಯಿತು. ಆ ಸ್ಮಾಲ್ ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡಿ. ಅದನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನೋಡಬೇಕು ಸುತ್ತಮುತ್ತ ಎಷ್ಟು ಗಲೀಜಾಗಿದೆ ಅಂದರೆ ಬಾತ್ರೂಮ್ಗೆ ಹೋಗಕ್ಕೆ ಆಗೋದೇ ಇಲ್ಲ, ಅಷ್ಟು ಗಲೀಜು. ಹಂಗೆ ಬಿಟ್ಬಿಟ್ಟಿದ್ದಾರೆ, ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಮುಡಿಕೊಳ್ಳೋ ಜಾಗ ಅಂತೆ, ಅಲ್ಲೆಲ್ಲ ಕೂದಲು ರಾಶಿ ಬಿದ್ದಿದೆ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ಗಲೀಜು ಬಿದ್ದಿದೆ. ಅಲ್ಲಿ ದೇವಸ್ಥಾನದ ಒಳಗಡೆ ದೊಡ್ಡ ಪಟ್ಟಿ ಇದೆ. ಏನು, ಈ ದೇವಸ್ಥಾನ ಇನಾಗ್ರೇಟ್ ಮಾಡಿದವರು ಯಾರು ಅಂತ, ರಾಜಕಾರಣಿಗಳ ಹೆಸರುಗಳು. ಅಸಹ್ಯ ಆಗತ್ತೆ ಹೇಳಕ್ಕೆ ನನಗೆ, ಅದಕ್ಕೆ ಹೇಳಲ್ಲ. ರಾಜಕಾರಣಿಗಳ ಹೆಸರುಗಳು, ಜಿಲ್ಲಾಧಿಕಾರಿಗಳ ಹೆಸರುಗಳು, ಎಲ್ಲರೂ ಆ ದೇವಸ್ಥಾನವನ್ನು ನೀವು ಇನಾಗ್ರೇಟ್ ಮಾಡಿದ ಮೇಲೆ, ಸಮಾಜಕ್ಕೆ ಅರ್ಪಿಸಿದ ಮೇಲೆ ನಿಮ್ಮ ಕರ್ತವ್ಯ ಮುಗ್ದಾಯ್ತಾ? ನೀವು ಬೋರ್ಡ್ ಹಾಕ್ಸ್ಕೊಂಡ್ಬಿಡೋದ? ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೇ ರಾಜಕಾರಣಿ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇನಾಗ್ರೇಟ್ ಮಾಡಿ ಅವ್ನ ಬೋರ್ಡ್ ಬಿತ್ತು ಅಂದರೆ ಅವನು ಸಾಯೋವರೆಗೆ ಅದನ್ನು ಮಾನಿಟರ್ ಮಾಡಬೇಕು. ಅವನ ಅನುಯಾಯಿಗಳನ್ನ ಕಳಿಸಿ ಹೋಗಿ ತಿಂಗಳಿಗೊಂದ್ಸರಿ ನೋಡು, ದೇವಸ್ಥಾನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರಾ, ಕ್ಲೀನಾಗಿ ಇದೆಯಾ, ನಾನೇನು ಸಹಾಯ ಮಾಡಬಲ್ಲೆ ಅಲ್ಲಿ ಅನ್ನತಕ್ಕಂಥ ಚಿಂತನೆ ಇರಬೇಕು. ದೊಡ್ಡದಾಗಿ ಕಪ್ಪು ಕಲ್ಲಿನಲ್ಲಿ ಶಿಲೆಯಲ್ಲಿ ಏನು ಹೆಸರನ್ನು ಒತ್ತಿಸ್ಬಿಟ್ಟು ಅಂಟಿಸ್ಬಿಟ್ಟು ಬಂದ್ಬಿಡೋದು ಗಬ್ಬಿಡ್ದೋಗಿದೆ ಅಲ್ಲಿ.
ಸುತ್ತಮುತ್ತ ಬಾತ್ರೂಮ್ಗೆ ಹೋಗಕ್ಕೆ ಆಗಲ್ಲ ರೀ, ಅಷ್ಟು ಗಲೀಜಾಗಿದೆ. ಮತ್ತು ಯಾಕೆ ರಾಜಕಾರಣಿಗಳ ಹೆಸರು ಇರಬೇಕಲ್ಲಿ ದೇವಸ್ಥಾನದ ಒಳಗಡೆ? ಇದೊಂದು ನೆನ್ಪಿಟ್ಕೊಳ್ಳಿ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಯಾವುದೇ ರಾಜಕಾರಣಿ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅದನ್ನು ಇನಾಗರೇಟ್ ಮಾಡಿದರೆ ಅವನ ಸಾಯುವವರೆಗೆ ಆ ದೇವಸ್ಥಾನದ ಕಡೆ ಗಮನ ಹರಿಸಬೇಕು. ಅವನ ಅನುಯಾಯಿಗಳನ್ನು ಕಳಿಸಿ ಅದನ್ನು ಮಾನಿಟರ್ ಮಾಡಬೇಕು, ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡು ಅಂತ. ತನ್ನ ಜೀವಂತಾವಧಿಯಲ್ಲಿ ತನ್ನ ಹಣಕಾಸನ್ನು ಅದು ಸಮರ್ಪಿಸಿ ಸ್ವಲ್ಪ ಹೆಲ್ಪ್ ಮಾಡಬೇಕು. ಆಗಿಲ್ಲ ಅಂದರೆ ಅದು ಸಮಸ್ಯೆ ಇದ್ದರೆ ಅದು ಮುಜರಾಯಿ ಇಲಾಖೆಗೆ ಬೇರೆ ಸೇರಿದೆ ಅಲ್ವಾ? ಈ ದಿಶೆಯಲ್ಲಿ ಯೋಚನೆ ಮಾಡಿ. ನಿಮ್ಮ ಭಕ್ತಿ ಚೆನ್ನಾಗಿದ್ದರೆ, ನೀವು ನಿಜವಾದ ದೈವ ಭಕ್ತರಾದರೆ, ನೀವು ಹೋಗುವ ನಿಮ್ಮ ಕುಲದ ದೇವರು ಅಂತ ಕರೀತಾರಲ್ಲ ಆ ದೇವಸ್ಥಾನಗಳಿಗೆ ಹೋದರೆ, ನಿಮ್ಮಲ್ಲಿ ಆ ಶಕ್ತಿ ಇದ್ದರೆ ಅಲ್ಲಿ ಪ್ರಶ್ನೆ ಮಾಡಿ. ಈ ದೇವಸ್ಥಾನ ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಪ್ರಶ್ನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮನೆಯ ದೇವರಾದರೆ ನೀವು ಕೇಸ್ ಹಾಕಿ, ಯಾಕೆ ಹಿಂಗೆ ಮಾಡಿದ್ದೀರಾ ಅಂತ ವಿಡಿಯೋ ಮಾಡಿ. ನನಗೆ ಆ ವಿಡಿಯೋ ಮಾಡಿ ಹಾಕಿದ್ರೆ ಅಸಹ್ಯ ಆಗುತ್ತೆ, ಅಷ್ಟು ಗಲೀಜಿದೆ ಅಲ್ಲಿ. ಬೇಕಾದ್ರೆ ಹೋಗಿ ನೋಡಿ ನೀವು. ಸೊ ಈ ದಿಸೆಯಲ್ಲಿ ದೈವಿ ಭಕ್ತರ ಯೋಚಿಸಬೇಕು. ಒಂದು ಸ್ಥಳಕ್ಕೆ ಹೋದರೆ ಪ್ಲೆಸೆಂಟ್ ಫೀಲ್ ಇರಬೇಕು. ಇಲ್ಲಿ ಗರ್ಭಗುಡಿಯ ದೇವರು ಬೇರೆ, ಪ್ರಕೃತಿಯ ದೇವರು ಬೇರೆ ಅನ್ನತಕ್ಕಂಥ ಚಿಂತನೆ ಇರಬಾರ್ದು. ಎರಡೂ ದೇವರು ಒಂದೇ. ಗರ್ಭಗುಡಿಯಲ್ಲಿ ಎಷ್ಟು ಸ್ವಚ್ಛತೆ ಇದೆಯೋ ಪಕ್ಕ ಇರತಕ್ಕಂಥ ಪ್ರಕೃತಿಯು ಅಷ್ಟೇ ಸ್ವಚ್ಛವಾಗಿರಬೇಕು. ಅದು ದೇವಸ್ಥಾನವೇ. ಅದನ್ನೇ ಗಲೀಜು ಮಾಡಿ ಇಲ್ಲಿ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಏನೇನೋ ಕೇಳ್ಬಿಟ್ಟು ಒಂದಷ್ಟು ಮಂತ್ರ ಹೇಳ್ಬಿಟ್ರೆ ನಿಮಗೆಲ್ಲ ಕೊಟ್ಬಿಡುತ್ತಾ? ದೇವ್ರಿಗಿನ ಕಾಮನ್ ಸೆನ್ಸ್ ಇಲ್ವಾ? ದೇವ್ರಿಗೆ ಅರ್ಥ ಆಗಲ್ವಾ? ಇಲ್ಲಿ ಮಾತ್ರ ನೀನು ನೋಡ್ತಾ ಇದೆಯಾ, ಪಕ್ಕ ನೋಡು, ಅದು ಕೂಡ ನಾನಿರುವ ಸ್ಥಳ, ಆ ಪ್ರಕೃತಿ ನಾನಿರುವ ಸ್ಥಳ, ಅಲ್ಲಿಂದ ನಾನು ಬಂದಿರೋದು ಅನ್ನತಕ್ಕಂಥ ದೇವರಿಗೆ ಬರೋದಿಲ್ವಾ? ಯಾರು ಪ್ರಕೃತಿಯನ್ನು ಗೌರವಿಸಲ್ವೋ, ಪ್ರಕೃತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಲ್ವೋ ಆ ಎಲ್ಲ ಭಕ್ತರು ಅಂಧ ಭಕ್ತರು. ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಹೊಳೆ ನರಸೀಪುರದ ಹತ್ರ ಒಂದು ಹನುಮ ಜಯಂತಿ ನಡೀತಾ ಇತ್ತು. ಏನು ದೊಡ್ಡ ದೊಡ್ಡ DJ ಹಾಕ್ಕೊಂಡು ಸಾಂಗ್ ಹಾಕ್ಕೊಂಡು ಕುಣಿತಾ ಇದ್ರು. ಅದು ನೋಡಿದಾಗ ಎಷ್ಟೊಂದು ಭಾವ ಪರವಶರಾಗಿದ್ದಾರೆ. ದೈವಿ ಭಕ್ತಿ ಇದೆ ಹನುಮಂತನ ಮೇಲೆ ಅಂತ ಅನಿಸ್ತು. ಈ ದೈವಿ ಭಕ್ತರು ಹಿಂದೂ ಪರ ಸಂಘಟನೆಗಳಲ್ಲಿ ಹೋರಾಟ ಮಾಡತಕ್ಕಂಥವರು, ಹಿಂದುತ್ವವನ್ನು ಉಳಿಸ್ತಕ್ಕಂಥವರು, ಭಗವಂತನಲ್ಲಿ ಭಕ್ತಿ ಇರ್ತಕ್ಕಂಥವರು ಒಂದು ಟೀಮ್ ಮಾಡಿಕೊಂಡು ರೋಡಲ್ಲಿ ಕುಣಿಯೋದಲ್ಲ, ಹೋಗ್ಬಿಟ್ಟು ನೀವೆಲ್ಲ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಎಲ್ಲ ಹಿಂದೂ ದೇವಸ್ಥಾನಗಳಿಗೆ ಹೋಗಿ ವಿಸಿಟ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಲು, ಪ್ರಕೃತಿ ದೇವರನ್ನು ಕಾಪಾಡಲು ನೀವು ಸಮರ್ಪಿಸಿಕೊಳ್ಳಿ. ಅದರ ಬಗ್ಗೆ ಹೋರಾಟ ಮಾಡಿ. ಆಗ ಯಾವುದೇ ದೇವಸ್ಥಾನಗಳು ಹೋದರೆ ಅಲ್ಲಿ ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎರಡಿರುತ್ತೆ, ಒಂದು ಅಂತರಂಗದ ಗರ್ಭಗುಡಿಯ ದೇವರು, ಇನ್ನೊಂದು ಪ್ರಕೃತಿಯ ದೇವರು. ಈ ದಿಸೆಯಲ್ಲಿ ಯೋಚನೆ ಮಾಡಿರಿ. ಸುಮ್ಮನೆ ಹೋಗಿ ಯಾವುದೋ ಒಂದು ನಂಬಿಕೆ, ಒಂದು ಭಕ್ತಿ ಅನ್ನತಕ್ಕಂಥ ಹೆಸರಿನಲ್ಲಿ ಮೌಢ್ಯತೆಯನ್ನು ಎಲ್ಲ ಕಡೆ ಬಿತ್ತಬೇಡಿ. ಸೊ ನಾನು ಹೇಳ್ತಾ ಇದ್ದೀನಿ, ರೋಡಲ್ಲಿ ಮಾಡತಕ್ಕಂಥ ಈ ರೀತಿಯಾದ ಸಮಾರಂಭಗಳು ಮಾಡತಕ್ಕಂಥ ಮಹಾನ್ ಸೇವಕರು ಇದ್ದೀರಲ್ಲ, ಅವರು ಯುವಕರು ಮೊದಲು ಒಂದು ಟೀಮ್ ಮಾಡಿಕೊಂಡು ನಮ್ಮ ದೇಶದಲ್ಲಿರ್ತಕ್ಕಂಥ, ನಮ್ಮ ಕರ್ನಾಟಕದ ಎಲ್ಲ ದೇವಸ್ಥಾನಗಳು ವಿಸಿಟ್ ಮಾಡಿ, ಸುತ್ತಲೂ ನೋಡಿ, ಸಹಕರಿಸಿ, ಕ್ಲೀನ್ ಮಾಡಿ, ಇಲ್ಲಾಂದರೆ ಕಂಪ್ಲೇಂಟ್ ಮಾಡಿ. ಅರ್ಥ ಆಗ್ತಿದೆಯಾ? ನೆನಪಿಟ್ಕೊಳ್ಳಿ, ನಮ್ಮ ಬಹಿರಂಗದ ಸ್ವಚ್ಛತೆ, ಅಂತರಂಗದ ಸ್ವಚ್ಛತೆ ಎರಡು ಸಮಾನವಾಗಿರಬೇಕು. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.